ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವೊಂದು ಆರಿ ಪೆಂಡೆಂಟ್ ವರ್ಕ್ ಅಂತ ಮಾಡುವ. ಈ ವರ್ಕಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ಲೋಡೆಡ್ ಸ್ಟಿಚ್, ಬೀಡ್ಸ್ ಸ್ಟಿಚ್ ಮತ್ತು ನಿಮಗೆ ಸ್ಟೋನ್ ಚೈನ್ ವರ್ಕ್ ಎಲ್ಲ ಇರುತ್ತೆ. ಸೊ ಈಗ ನಾನು ಸ್ಟಾರ್ಟಿಂಗ್ ಏನು ಮಾಡಿದ್ದೇನೆ ಅಂದರೆ, ಒಂದು ದೊಡ್ಡ ಕುಂದನ್ ಸ್ಟೋನ್ ತೊಗೊಂಡಿದ್ದೇನೆ, ದೊಡ್ಡ ಸೈಜ್ ಇದೊಂದು ಸ್ಟೋನ್ ತೊಗೊಂಡಿದ್ದೇನೆ. ಸೊ ಅದನ್ನು ನಾನು ಫಸ್ಟಿಗೆ ಗಮ್ ಹಾಕಿ ಅಂಟಿಸಿದ್ದೇನೆ. ಫಸ್ಟಿಗೆ ನೀವು ಗಮ್ ಹಾಕಿ ಅಂಟಿಸಾದಮೇಲೆ ಅದು ಫುಲ್ ಡ್ರೈ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕು, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಬಾರ್ದು. ಈಗ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಗಮ್ ಹಾಕಿ ಕುಂದನ್ ಸ್ಟೋನ್ನ ಸ್ಟಿಕ್ ಮಾಡುವ. ಸೊ ಸ್ವಲ್ಪ ಗಮ್ ಹಾಕಿದೆ, ಕುಂದನ್ ಸ್ಟೋನ್ನ ಮೇಲ್ಗಡೆ ಸ್ಟಿಕ್ ಮಾಡಿದ್ದೇನೆ. ಅದು ಫುಲ್ ಡ್ರೈ ಆಗಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಫುಲ್ ಡ್ರೈ ಆದಮೇಲೆ ವರ್ಕ್ ಮಾಡಿ, ಇಲ್ಲದಿದ್ದರೆ ಪರವಾಗಿಲ್ಲ. ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಡ್ರೈ ಆದಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಬೀಡ್ಸ್ ಸ್ಟಿಚ್ ಥ್ರೆಡ್ ತೊಗೊಂಡಿದ್ದೇನೆ. ಅದರಲ್ಲಿ ನಾನು ಫಸ್ಟಿಗೆ ಈಗ ಶುಗರ್ ಬೀಡ್ ಸ್ಟಿಚ್ ಮಾಡ್ತೇನೆ. ಸೊ ನಾನು ಹೀಗೇ ಸ್ಟಿಚ್ ಮಾಡ್ತೇನೆ, ನೀವು ಬೇಕಾದರೆ ಡ್ರೈ ಆದಮೇಲೆ ಸ್ಟಿಚಸ್ ಸ್ಟಾರ್ಟ್ ಮಾಡಿ. ಸೊ ಈಗ ತುಂಬ ಟ್ರೆಂಡಲ್ಲಿರುವಂತಹ ಬಿಸ್ನೆಸ್ ಅಂದರೆ ಆರಿ ಬಿಸ್ನೆಸ್. ಆರಿ ಬಿಸ್ನೆಸ್ ನಮಗೆ ಔಟ್ಸೈಡ್ ಹೋಗಿ ದುಡಿಬೇಕು ಅಂತ ಇಲ್ಲ, ಮನೆಯಿಂದಲೇ ಆರ್ಡ್ರ್ ತಗೊಂಡು ಮಾಡಿ ಕೊಡ್ಬೋದು. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆನೇ ಆರ್ಡ್ರ್ ಬರುತ್ತೆ. ನೀವು ಎಕ್ಸ್ಪೀರಿಯನ್ಸ್ಡ್ ಆಗ್ತಾ ನೀವು ಸ್ವಲ್ಪ ನಿಮ್ಮ ಬಿಸ್ನೆಸ್ಸನ್ನು ಪಬ್ಲಿಸಿಟಿ ಕೊಟ್ಟು ಅಂದರೆ ಅಡ್ವರ್ಟೈಸ್ಮೆಂಟ್ ಟೈಪ್ ಅಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ನೀವು ವರ್ಕ್ ಮಾಡುವ ಡಿಸೈನ್ಸ್ ಆಗಲಿ ಫೋಟೋಸೇ ಆಗಲಿ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಕಸ್ಟಮರ್ ನೋಡಿ ನಿಮಗೆ ಆರಿ ವರ್ಕಿದ್ದು ಬ್ಲೌಸ್ ಡಿಸೈನ್ ಕೊಡ್ತಾರೆ. ನಿಮ್ಮ ಪ್ರೈಸ್ ಕೂಡ ಕಡಿಮೆ ಇರಬೇಕು, ನೀವು ಮಾಡುವಂತಹ ಡಿಸೈನ್ ಕೂಡ ತುಂಬ ಚೆನ್ನಾಗಿದ್ದರೆ ಕಸ್ಟಮರ್ ಕೂಡ ಆರ್ಡ್ರ್ ಕೊಡ್ತಾರೆ. ಸೊ ಹಾಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಸ್ಟಾರ್ಟಿಂಗೇ ನಿಮಗೆ ಫುಲ್ ಸೆಟ್ ಆಗಲ್ಲ ಬಿಸ್ನೆಸ್, ಸ್ವಲ್ಪ ಟೈಮ್ ಹಿಡಿಬೋದು. ಅದು ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಬಿಡಬಾರ್ದು. ನಾನು ಸ್ಟಾರ್ಟಿಂಗ್ ವರ್ಕ್ ಮಾಡುವಾಗ ನಾನು ಜಸ್ಟ್ 200 ರುಪೀಸಿಗೆ ಸ್ಟಾರ್ಟ್ ಮಾಡಿದ್ದು ಆರಿ ವರ್ಕ್ ಬಿಸ್ನೆಸ್. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ತುಂಬ ಜನ ಕೇಳ್ತಿದ್ರು ನೀವು ಹೇಗೆ ಆರಿ ವರ್ಕ್ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಟೈಮಲ್ಲಿ ನೀವು ಸೆಟ್ ಆದ್ರಿ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಅದನ್ನು ಹೇಳುವ ಬದಲು ಒಂದು ಡಿಸೈನ್ ಮಾಡುವ ಜೊತೆ ನಿಮಗೆ ಆ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಷಯ ಏನಂದರೆ, ನಾನು ಸ್ಟಾರ್ಟಿಂಗ್ ವರ್ಕ್ ಮಾಡುವಾಗ ನನಗೆ ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಯಾವುದೂ ಇರಲಿಲ್ಲ. ಜಸ್ಟ್ ಫೋನ್ ನಂಬರಲ್ಲಿ ಗೂಗಲಲ್ಲಿ ನಂಬರ್ ತೆಗೆದು ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಎಲ್ಲ ಟೈಲರ್ಸನ್ನು. ಸೊ ಹಾಗೆ ಕಾಂಟ್ಯಾಕ್ಟ್ ಮಾಡುವಾಗ ಒಬ್ಬರು ನನಗೆ ಆರ್ಡ್ರ್ ಕೊಟ್ಟರು, ಅವರದ್ದೇ ಬ್ಲೌಸ್ ಆರ್ಡ್ರ್ ಕೊಟ್ಟರು. ಕಸ್ಟಮರ್ ಇದ್ದಲ್ಲ, ಜಸ್ಟ್ 200 ರುಪೀಸ್ ಕೊಟ್ಟಿದ್ದಾರೆ ನನಗೆ. ಒಂದು ಬ್ಲೌಸ್ ಫುಲ್ ಡಿಸೈನ್ ಮಾಡಿದ್ದೇನೆ. ಅದು ಏನು ಮಾಡಿದ್ದೇನೆ ಅಂದರೆ, ಸ್ಟಾರ್ಟಿಂಗ್ ನನಗೆ ಆರಿ ನೀಡಲಲ್ಲಿ ಪ್ರಾಕ್ಟೀಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾರ್ಮಲ್ ನೀಡಲಲ್ಲಿ ಮಾಡಿ ಕೊಟ್ಟಿದ್ದೇನೆ. ಬಟ್ ಫಿನಿಶಿಂಗ್ ಚೆನ್ನಾಗಿ ಬಂದಿತ್ತು. ಆದರೆ ಅವರು 200 ರುಪೀಸ್ ಕೊಟ್ಟರು. ನನಗಾಗ ಅದರ ಐಡಿಯಾನೇ ಇರಲಿಲ್ಲ. ಅದೇ ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟ್ ಹೇಳಿಕೆ ಹೆದರಿಕಾಗುತ್ತೆ, ನೆಕ್ಸ್ಟ್ ಕೊಡ್ತಾರಾ ಇಲ್ವಾ ಅಂತ. ಅದಕ್ಕೆ ನಾವು ಈಗ ಥರ ಒಂದು ಫಿಕ್ಸ್ ಮಾಡ್ತಿರ್ಲಿಲ್ಲ ರೇಟ್. ಕಸ್ಟಮರ್ ಹತ್ರನೇ ಹೇಳ್ತಿದ್ವಿ, ನೀವು ಕೊಡಿ, ನೀವು ನೋಡಿ ಕೊಡಿ. ಆಗೇನು ಮಾಡ್ತಾರೆ ಅಂದರೆ, ಅವರಿಗೆ ಕಡಿಮೆ ಅಮೌಂಟಿಗೆ ಬೇಕು ಅಂತ ಕಡಿಮೆ ಅಮೌಂಟ್ ಕೊಟ್ಟರು, ನಾವು ಅದನ್ನೇ ತೊಗೊಂಡು ಬರ್ತಿದ್ವಿ. 400 ಕೊಡ್ತೇನೆ ಅಂತ ಹೇಳಿದರು ಫಸ್ಟ್ ಕಸ್ಟಮರ್ ನಂದು. ಬಟ್ ನನಗೆ 200 ರುಪೀಸ್ ಕೊಟ್ಟು 200 ನೆಕ್ಸ್ಟ್ ಕೊಡ್ತೇನೆ ಅಂತ ಹೇಳಿದರು. ಬಟ್ ಅದು ಇಲ್ಲಿವರೆಗೆ ಬಂದಿಲ್ಲ, 5 ವರ್ಷ ಆಯಿತು, ಇಲ್ಲಿವರೆಗೂ ಬಂದಿಲ್ಲ. ಬಟ್ ಪ್ರಾಬ್ಲಮ್ ಇಲ್ಲ. ನನಗೆ ಏನು ಖುಷಿ ಅಂದರೆ, ಫಸ್ಟ್ ಕಸ್ಟಮರ್ ಅದವರಲ್ವಾ, ಸೊ ನನಗೆ ಸ್ವಲ್ಪ ಒಳ್ಳೆ ಸ್ಟಾರ್ಟಿಂಗ್ ಆಯಿತು ಅಂತ ಆಯಿತು. ಫಸ್ಟ್ ಕಸ್ಟಮರ್ ಒಳ್ಳೇದಿದ್ರು ಅಂತ ಆಯಿತು. ಅದಕ್ಕೋಸ್ಕರ ಈಗ ನಾನೊಂದು 1000ಗಿಂತ ಮೇಲೆ ಬ್ಲೌಸಸ್ ಮಾಡಿರ್ತೇನೆ. 1000 ರುಪೀಸ್ ಅಲ್ಲ, 1000ಕ್ಕಿಂತ ಹೆಚ್ಚು ಬ್ಲೌಸಸ್ ಮಾಡಿದ್ದೇನೆ ನಾನು. ಬ್ರೈಡಲ್ ಆಗಲಿ, ಸೆಮಿ ಬ್ರೈಡಲ್ ಆಗಲಿ ಅಥವಾ ಸಿಂಪಲ್ ಆಗಲಿ ಎಲ್ಲ ಸೇರಿಸಿ 1000ಕ್ಕಿಂತ ಜಾಸ್ತಿ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ 5 ವರ್ಷದಲ್ಲಿ. ನಾನು 5 ವರ್ಷ ಆಯಿತು ಈ ವರ್ಕ್ ಸ್ಟಾರ್ಟ್ ಮಾಡೋದು. ನಾನು ಎಲ್ಲಿಂದ ಕಲ್ತದಂದರೆ, ನಾನು ಓನ್ ಆಗಿ ಕಲ್ತಿದ್ದೇನೆ. ಅಂದರೆ ನನಗೆ ಜಸ್ಟ್ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಸ್ಟಿಚಸ್ ಎಲ್ಲ ನೋಡಿಕೊಂಡು ನಾನೇ ಓನಾಗಿ ಪ್ರಾಕ್ಟೀಸ್ ಮಾಡಿದ್ದು. ಹಾಗಾಗಿ ನನ್ನ ಈಗ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆನ್ಲೈನ್ ಕ್ಲಾಸಲ್ಲಿ ನನ್ನ ರೆಕಾರ್ಡೆಡ್ ವೀಡಿಯೋಸ್ ನೋಡಿ ತುಂಬ ಬ್ರೈಡಲ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ, ಬೇರೆಯವರಿಗೆ ಕ್ಲಾಸಸ್ ಕೊಡ್ತಿದ್ದಾರೆ, ಅವರ ಬ್ಲೌಸಿಗೆ ಅವರು ಮಾಡ್ತಿದ್ದಾರೆ ಅಥವಾ ಕಸ್ಟಮರ್ ಬ್ಲೌಸಿಗೆ ಮಾಡ್ತಿದ್ದಾರೆ. ಯಾಕಂದರೆ ನಾನು ಬೇರೆಯವರ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿ ನಾನು ಇದು ಮಾಡಲಿಲ್ಲ, ಅಂದರೆ ನಾನು ಅಪ್ಲೈ ಮಾಡಲಿಲ್ಲ ನನ್ನ ಆರಿ ಬಿಸ್ನೆಸ್ಸಿಗೆ. ನಾನಂದರೆ ನನ್ನದೇ ಓನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಪ್ಲೈ ಮಾಡಿ ಸ್ಟೂಡೆಂಟಿಗೆ ಹೇಳಿದೆ, ಅದು ಅವರಿಗೆ ಈಸಿ ಮೆಥಡ್ ಆಗುತ್ತೆ. ಸೊ ಹಾಗಾಗಿ ನಾವು ಬೇರೆಯವರನ್ನು ಕಾಪಿ ಮಾಡ್ತಾ ಹೋದರೆ ನಮಗದು ಕಷ್ಟನೇ ಆಗುತ್ತೆ. ನಮ್ಮದು ಓನ್ ಡಿಸೈನ್ ಇರಬೇಕು, ಓನ್ ಟ್ರಿಕ್ಸ್ ಇರಬೇಕು, ಓನ್ ಟಿಪ್ಸ್ ಇರಬೇಕು. ನಾವು ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಆರಿ ವರ್ಕಲ್ಲಿ, ಹೀಗೆ ಮಾಡಿದರೆ ಇನ್ನೂ ಬೆಟರ್ ಆಗ್ಬೋದು, ಇನ್ನೂ ಕಸ್ಟಮರ್ ಜಾಸ್ತಿ ಸಿಗ್ಬೋದು ಅಂಥದ್ದೆಲ್ಲ ನಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಎಲ್ಲ ಹೇಳ್ತೇವಲ್ಲ, ಅದೊಂದು ಮೊದಲು ಗಾದೆ ಇತ್ತಲ್ಲ, ಏನು ಅಜ್ಜನ ಹಾಕಿದ ಆಲದ ಮರಕ್ಕೆ ಮೊಮ್ಮಕ್ಕಳು ನೇತಾಡೋದು ಅಂತ. ಅಂದರೆ ಮೊದಲಿದವರು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಕಂಟಿನ್ಯೂ ಅದನ್ನೇ ರಿಪೀಟ್ ಮಾಡೋದು. ಹಾಗಲ್ಲ,
ನಾವು ಈ ಭೂಮಿ ಮೇಲೆ ಹುಟ್ಟಿದಾದ್ಮೇಲೆ ನಮಗೆ ಅಂತ ಒಂದು ಹೆಸರಿದೆ. ಆ ಹೆಸರನ್ನು ಬೆಳೆಸಬೇಕು. ಬೆಳೆಸೋದು ಹೇಗೆ? ಬೇಡದ್ದು ಮಾಡಿ ಅಲ್ಲ, ಒಳ್ಳೆಯದು ಮಾಡಿ. ಈಗ ನೋಡಿ, ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದ ಹುಡುಗಿ. ನನ್ನ ಹೆಸರು ಅಕ್ಷಿತಾ ಅಂತ. ನನ್ನ ಅಕ್ಷಿತಾ ಅಂದರೆ ಯಾರಿಗೂ ಗೊತ್ತಿಲ್ಲ. ನನ್ನ ಸ್ಕೂಲ್ ಲೈಫು, ಕಾಲೇಜ್ ಲೈಫು, ನನ್ನ ಮನೆ, ನನ್ನ ಅಕ್ಕಪಕ್ಕದ ಮನೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ಅಕ್ಷಿತಾ ಯಾರು ಅಂತ. ಈಗಲೂ ಅಕ್ಷಿತಾ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಯಾಕಂದರೆ ನೀವು ಫೋನ್ ಮಾಡಿ ಯಾರಾದರೂ ಸ್ಟೂಡೆಂಟ್ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕಿದ್ರೆ ಅವರು ಹೇಳೋದು ಹೇಗೆ? ಮೇಡಮ್ ಫ್ಯಾಷನ್ ಪರ್ಫೆಕ್ಷನಾ ಹೇಳ್ತಾರೆ, ಯೂಟ್ಯೂಬಿಂದ ನೋಡಿ ಕಾಲ್ ಮಾಡೋದಾದರೆ. ಇನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮಿಂದ ಫೋನ್ ಮಾಡಿ ಅಥವಾ ನನ್ನ ಬಿಸ್ನೆಸ್ ನೇಮಲ್ಲಿ ಫೋನ್ ಮಾಡಿ ಕೇಳೋದಾದರೆ ಶ್ರೀ ಸಾಯಿ ಎಂಬ್ರಾಯ್ಡರಿಯಾ ಹಾಗೆ ಕೇಳೋದು. ಬಟ್ ಅಕ್ಷಿತಾ ಅಂತ ಗೊತ್ತಿಲ್ಲ. ಆದರೆ ನನ್ನ ಅಕ್ಷಿತಾ ನೇಮ್ ಫೇಮಸ್ ಆಗಲಿಲ್ಲ ಅಂತ ನನಗೆ ಟೆನ್ಷನ್ ಇರಲ್ಲ. ಯಾಕಂದರೆ ನಾನು ಆ 200 ರೂಪಾಯಿದು ಬ್ಲೌಸ್ ಮಾಡುವಾಗ ನಾನೊಂದು ಹೆಸರಿಟ್ಟಿದ್ದೆ ನನ್ನ ಬಿಸ್ನೆಸ್ಸಿಗೆ, ಶ್ರೀ ಸಾಯಿ ಎಂಬ್ರಾಯ್ಡರಿ ಅಂತ. ಯಾಕಂದರೆ ನಾನು ಸಾಯಿಬಾಬಾನನ್ನು ತುಂಬ ನಂಬ್ತೇನೆ. ನಾನು ಕಷ್ಟದಲ್ಲಿರುವಾಗ ತುಂಬ ನಾನು ಅವರನ್ನೇ ನೆನಪು ಮಾಡಿದ್ದೇನೆ. ಹಾಗಾಗಿ ನಾನು ಇವತ್ತು ಇಲ್ಲಿದ್ದೇನೆ. ಸೊ ಹಾಗಾಗಿ ನನ್ನದೊಂದು ಇದಿದೆ. ಅಂದರೆ ನಾವು ಏನೇ ವಸ್ತು ತಗೊಂಡ್ರು, ಮನೆ ತಗೊಳ್ಳಿ, ಗಾಡಿ ತಗೊಳ್ಳಿ, ಏನೇ ತಗೊಳ್ಳಿ, ಶಾಪ್ ಮಾಡಲಿ, ಬಿಸ್ನೆಸ್ ಮಾಡಲಿ, ಏನೇ ಮಾಡಲಿ, ನನ್ನದೊಂದು ಇದಿದೆ. ನಾನು ಸ್ಟಾರ್ಟಿಂಗ್ ಶ್ರೀ ಸಾಯಿ ಅಂತಲೇ ಹೆಸರಿಡ್ತೇನೆ. ಆದಮೇಲೆ ಯಾವುದು ಮನೇನ, ಕಾರ, ಗಾಡಿಯ ಯಾವುದು ಆದಮೇಲೆ ಅದು ಫಸ್ಟಿಗೆ ನಾನು ಶ್ರೀ ಸಾಯಿ ಅಂತಲೇ ಹೆಸರಿಡ್ತೇನೆ ಅದಕ್ಕೆ ಅಂತ. ಅದು ನನ್ನದೊಂದು ಈಗ ಅಂದರೆ ಏನು ಹೇಳೋದು, ಮೈಂಡಲ್ಲಿ ಫಿಕ್ಸ್ ಆಗಿದೆ ಆ ಹೆಸರೇ ಇಡೋದು ಅಂತ. ಯಾಕಂದರೆ ಅಂದರೆ ದೇವರನ್ನು ನಂಬಿ ನಾವು ಮೇಲೆ ಹೋದ್ವಿ ಅಂತಲ್ಲ, ದೇವರನ್ನು ನಂಬಿದ ಜೊತೆಗೆ ನಾವು ಹಾರ್ಡ್ ವರ್ಕ್ ಮಾಡಿದ್ದೇವೆ. ನಾವು ಬಿಡಲಿಲ್ಲ, ನಮ್ಮ ಶ್ರಮನ ತುಂಬ ಹಾಕಿದ್ದೇವೆ. ಯಾರದು ಅಂದರೆ ಯಾರು ಏನೇ ಹೇಳಿ, ಎಷ್ಟೇ ಇನ್ಸಲ್ಟ್ ಮಾಡಲಿ, ನಾವು ಬಿಡಲಿಲ್ಲ ಮಿಡ್ಲಲ್ಲಿ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿದ್ದೇವೆ. 1 ವರ್ಷದಲ್ಲಿ 600ಕ್ಕಿಂತ ಜಾಸ್ತಿ ಸ್ಟೂಡೆಂಟಿಗೆ ನಾನು ಈ ವಿದ್ಯೆನ ಹೇಳಿಕೊಟ್ಟಿದ್ದೇನೆ. ಅಷ್ಟು ಖುಷಿ ನನಗಿದೆ. ಯಾಕಂದರೆ ಸ್ವಲ್ಪ ಫೀಸಲ್ಲಿ, ಅಂದರೆ ಕಮ್ಮಿ ಫೀಸಲ್ಲಿ, 1000 ರೂಪೀಸ್, 2000 ರೂಪೀಸ್ ಆ ರೀತಿ ಫೀಸಲ್ಲಿ ನಾನು 1 ಮಂತ್ ಕೋರ್ಸ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟಿಗೆ. ಸೊ ಅವರಿಗೆ ಅದು ಸ್ವಲ್ಪ ಕಡಿಮೆ ಅಮೌಂಟ್ ಆದ ಕಾರಣ ತುಂಬ ಜನ ಜಾಯಿನ್ ಆಗ್ತಾರೆ. ತುಂಬ ಜನ ಅಂದರೆ ಕಸ್ಟಮರ್ ಬ್ಲೌಸಿಗೆ ಮಾಡಲಿಕ್ಕಾಗದಿದ್ದರೆ ಅವರವರ ಬ್ಲೌಸಿಗೆ ಮಾಡ್ತಾರೆ. ಸೊ ಹಾಗೆ ನಾವು ಫಸ್ಟಿಗೆ ನಾವು ಕಲಿಬೇಕು. ನಾವು ಅರ್ಧಂಬರ್ಧ ಕಲಿತು ಇನ್ನೊಬ್ಬರಿಗೆ ಹೇಳಿಕೊಡೋದಲ್ಲ. ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ 4 ವರ್ಷ ತಗೊಂಡಿದ್ದೇನೆ. ಯಾಕಂದರೆ ನನ್ನದೊಂದು ಬಿಸ್ನೆಸ್ಸಲ್ಲಿ ಒಂದು ಧರ್ಮ ಇದೆ, ನ್ಯಾಯ ಇದೆ. ಏನಂದರೆ ನಾನು ಕಸ್ಟಮರ್ ಆರ್ಡ್ರ್ ತಗೊಳ್ಳುವಾಗ ಕೂಡ ಹಾಗೆ ಒಟ್ರಾಶಿ ರೇಟ್ ಹೇಳಿ ಒಮ್ಮೆ ತಗೊಂಡು ಮತ್ತು ಕೊಡುವಾಗ ಇನ್ನೂ ಅದಕ್ಕಿಂತ ಹೆಚ್ಚು ಹಾಗೆಲ್ಲ ಹೇಳೋದು. ಈಗ ನೋಡಿ, ಮೊನ್ನೆ ಲೇಟೆಸ್ಟ್ ಒಬ್ಬರು ಕಸ್ಟಮರ್ ನನಗೆ ಬ್ಲೌಸ್ ಕೊಟ್ಟಿದ್ದರು. ನಾನು ಅವರಿಗೆ 2200 ಅಂತ ಹೇಳಿದ್ದೆ. ಬಟ್ ಅದು ಇಲ್ಲಿಗೆ ಬರುವಾಗ ಬ್ಲೌಸ್ ಬ್ಯಾಕ್ ನೆಕ್ ಫುಲ್ ಬ್ರಾಡ್ ಇತ್ತು. ಆಗ ನನಗೆ ಬೇರೆಯವರಾದರೂ ಏನು ಮಾಡ್ತಾರೆ ಅಂದರೆ, ಬ್ರಾಡ್ ಆಗುವಾಗ ನಿಮಗೆ ಕೆಳಗಡೆದು ಡಿಸೈನ್ ಜಾಸ್ತಿ ಬರುತ್ತೆ. ಅದು ಲೆಂತ್ 12.5 ಇತ್ತು. ನಾವು ನಾರ್ಮಲ್ 10 ಇಂಚಿದ್ದು ರೇಟ್ ಹೇಳೋದು. ಲೆಂತ್ 12.5 ಇತ್ತು. ಮತ್ತು ಅದರದ್ದು ಬ್ರಾಡ್ 4 ಮೇಲೆ 4 ಕೆಳಗಡೆ ಎಷ್ಟು ವರ್ಕ್ ಆಯಿತು. ಒಂದು ಫ್ರಂಟ್ ನೆಕ್ಕಿಗಿಂತ ಜಾಸ್ತಿ ವರ್ಕ್ ನಾವು ಮಾಡಿಕೊಟ್ವಿ. ಆದರೂ ನಾನು ಅವ್ರ ಹತ್ರ 100 ರೂಪಾಯಿ ಜಾಸ್ತಿ ಕೇಳಲಿಲ್ಲ, ಎಕ್ಸ್ಟ್ರಾ ಕೊರಿಯರ್ ಚಾರ್ಜಸ್ ಕೇಳಲಿಲ್ಲ. ಯಾಕಂದರೆ ನಾವು ಹೇಳಿದ ಮಾತಿಗೆ ನಿಲ್ಲಬೇಕು. ಈಗ ಒಂದು ಕಸ್ಟಮರಿಗೆ ಒಂದು ಅಮೌಂಟ್ ಹೇಳಿದಾದ್ಮೇಲೆ ರಿಪೀಟ್ ಅದನ್ನು ಚೇಂಜ್ ಮಾಡೋದಲ್ಲ. ಆಗೇನಾಗುತ್ತೆ ಅಂದರೆ, ಕಸ್ಟಮರ್ ಆವತ್ತು ನಿಮಗೆ ಬ್ಲೌಸಿಗೆ, ಡಿಸೈನಿಗೆ ಪ್ರೈಸ್ ಕೊಟ್ಟು ಕೊಂಡೋಗ್ತಾರೆ. ಬಟ್ ನಿಮಗೆ ನೆಕ್ಸ್ಟ್ ಟೈಮ್ ಕೊಡ್ತಾರೆ ಇಲ್ವಾ ಅಂತ ಅದು ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ನಮ್ಮ ಬಿಸ್ನೆಸ್ಸಲ್ಲಿ ನಿಯತ್ತಿರಬೇಕು, ನ್ಯಾಯ ಇರಬೇಕು. ಅದು ಇತ್ತು ಅಂದರೆ ದೇವರೇ ನಮ್ಮ ಬಿಸ್ನೆಸ್ನ ಮುಂದೆ ತಗೊಂಡೋಗ್ತಾನೆ ಅಷ್ಟೇ. ಹಾರ್ಡ್ ವರ್ಕ್ನ ಜೊತೆಗೆ ನಮ್ಮ ಬಿಸ್ನೆಸ್ಸಲ್ಲಿ ನ್ಯಾಯ ಇರಬೇಕು. ನಾವು ಒಮ್ಮೆ ಒಂದು ರೇಟ್ ಹೇಳಿ ಇನ್ನೊಮ್ಮೆ ಇನ್ನೊಂದು ರೇಟ್ ಹೇಳೋದಲ್ಲ. ಸೊ ಅದು ಒಳ್ಳೆಯದಲ್ಲ. ಸೊ ಸ್ಟೂಡೆಂಟಿಗೆ ಕೂಡ ಹಾಗೆ. ನಾವೀಗ 1 ಮಂತ್ ಕೋರ್ಸಲ್ಲಿ 1000 ರೂಪೀಸಿಗೆ ನಿಮಗೆ ಬೇರೆಯವರು 5-6 ಸಾವಿರ ಫೀಸ್ ಕೊಟ್ಟು ಕಲಿಸುವಂತಹ ಒಂದು ಸ್ಟಿಚಸ್ಸನ್ನೆಲ್ಲ ನಾವು ಒನ್ ಮಂತಲ್ಲಿ 1,000 ರೂಪಾಯಿಗೆ ಕಳಿಸ್ತಾ ಇದ್ದೇವೆ. ಅವರಿಗೆಲ್ಲ ಬಂತು, ಚೈನ್ ಸ್ಟಿಚ್ಚಿಂದ ಹಿಡಿದು ಈಗದು 3D ವರ್ಕ್ವರೆಗೂ ಹೇಳಿಕೊಡ್ತೇವೆ. ಅಂದರೆ ಕೆಲವರು ಆನ್ಲೈನ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕಲಿತಾರೆ. ನಾನು ನೋಡಿದ್ದೇನೆ, ಅದು ತುಂಬ ಫಿನಿಶಿಂಗ್. ನನ್ನ ಯೂಟ್ಯೂಬಲ್ಲೇ ಇದೆ. ಶಾರ್ಟ್ಸಲ್ಲಿ ಆಗಲಿ, ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಸ್ಟೂಡೆಂಟ್ ಮಾಡಿರುವಂತಹ ಒಳ್ಳೊಳ್ಳೆ ವರ್ಕ್ ಇದ್ದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಖುಷಿ ಆಗುತ್ತೆ. ನಂಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ನನ್ನ ವೀಡಿಯೋ ನೋಡಿ ಇಷ್ಟು ಕಲಿತಾರ ಅಂತ, ಅಂದರೆ ಅಷ್ಟು ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ನನಗೆ ಡೌಟ್ ಇತ್ತು ಮೊದಲು ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ. ಅಂದರೆ ಆನ್ಲೈನ್ ಅಲ್ವಾ, ಹೆದರಿಕೆ ಆಗ್ತಿತ್ತು. ಫೀಸ್ ಕೊಟ್ಟು ಶಾಪ ಎಲ್ಲ ಹಾಕೋದು ಬೇಡ ನನಗೆ ಅಂತ. ನಂಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ನನಗೆ ಈಗ ಖುಷಿ ಆಗುತ್ತೆ ಏನಂದರೆ, ನನ್ನ ಆಫ್ಲೈನಿಗಿಂತ ನನ್ನ ಆನ್ಲೈನ್ ಕ್ಲಾಸ್ ನೋಡಿ ಕಲಿಯೋರೇ ಜಾಸ್ತಿ. ಸೊ ಹಾಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಕ್ಲಾಸ್ ಮುಗಿದಾದ್ಮೇಲೆ ಅವರೊಂದು ಮಾತು ಹೇಳ್ತಾರೆ ಗೊತ್ತಾ, ಮಾಮ್ ಕ್ಲಾಸ್ ಮುಗೀತಾ, ನಮಗೆ ಬೇಜಾರಾಗುತ್ತೆ, ನಾವು ಡೈಲಿ ನಿಮ್ಮ ವೀಡಿಯೋಸ್ಗೆ ಕಾಯ್ತಿರ್ತೇವೆ, ನೆಕ್ಸ್ಟ್ ಏನಾದರೂ ಕೋರ್ಸಸ್ ಇದ್ದರೆ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾನೀಗ
1 ಮಂತಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇಟ್ಟಿದ್ದೆ. ಸೊ ಈಗ ಮಾಸ್ಟರ್ ಕೋರ್ಸ್ ಅಂತ ಕೂಡ ಇಟ್ಟಿದ್ದೇನೆ. ಅಂದರೆ ಬೇಸಿಕ್ ಕಲ್ತಾದವರಿಗೆ ಮಾಸ್ಟರ್ ಕೋರ್ಸಲ್ಲಿ ನಿಮಗೆ ಹೆವಿ ಡಿಸೈನ್ಸ್, 3D ವರ್ಕ್, 5D ವರ್ಕ್, ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಅದೆಲ್ಲ ಇದೆ. ಅದಕ್ಕೆ 2000 ರುಪೀಸ್ ಆಗುತ್ತೆ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಹಾಗೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆದದ್ದು ಹಾಗೆ. ನನಗೆ ಸ್ಟಾರ್ಟಿಂಗ್ ಏನು ಲಕ್ಷ ನಾನು ದುಡಿಲಿಲ್ಲ. ಸ್ಟಾರ್ಟಿಂಗ್ ಏನು ನನಗೆ ಎಲ್ಲರೂ ಬಂದು ಬೇಷ್ ನೀವು ಒಳ್ಳೇದು ಮಾಡಿದ್ದೀರಿ ಅಂತ ಯಾರೂ ಹೇಳಿಲ್ಲ. ಬೈದವರೇ ಜಾಸ್ತಿ, ಅವಮಾನ ಮಾಡಿದವರೇ ಜಾಸ್ತಿ. ಆ ಅವಮಾನನ ನಾವು ಬೇಜಾರಾಗಿ ಕನ್ವರ್ಟ್ ಮಾಡಬಾರ್ದು, ನಮ್ಮ ಹಠವಾಗಿ ಕನ್ವರ್ಟ್ ಮಾಡಬೇಕು ಆ ಅವಮಾನನ. ಆಗ ಹಠವಾಗಿ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ನಾವು ದುಡಿಬೇಕು, ಇನ್ನೂ ನಾವು ಬ್ಲೌಸ್ ಡಿಸೈನ್ಸ್ ಒಳ್ಳೆ ಮಾಡಬೇಕು ಅಂತ ನಮಗೆ ಅಷ್ಟು ಹಠ ಬರುತ್ತೆ. ನಾವು ಒಂದು ಮನೆಯಲ್ಲಿ ಕೂತ್ಕೊಂಡು ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತೆ, ಅಪ್ಪ ಅಮ್ಮನ ಹಣದಲ್ಲೇ ಬದುಕ್ತಾ ಇರ್ತೇವೆ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ನಾನು ಜಾಸ್ತಿ ಲೇಡೀಸಿಗೆ ಸಪೋರ್ಟ್ ಮಾಡೋದು. ನೀವೀಗ ನೋಡಿ ಇದು ಮಾಡ್ತೀರಾ, ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ, ಅಪ್ಪ ಅಮ್ಮನ ದುಡ್ಡಿನಲ್ಲೇ ಅಂದರೆ ಜೀವನ ಸಾಗಿಸ್ತಾ ಇರ್ತೀರಾ. ಮದುವೆ ಆಗುತ್ತೆ, ಗಂಡನ ದುಡ್ಡಿನಲ್ಲೇ ಇರ್ತೀರಾ. ಆಗ ನಿಮಗೂ ಒಂದು ಅಂದರೆ ನೀವು ಇಲ್ಲಿ ಭೂಮಿ ಮೇಲೆ ಇದ್ದದಕ್ಕೆ ಬೆಲೆನೇ ಇಲ್ಲ, ಅಂದರೆ ನಿಮ್ಮದು ಅಂತ ಒಂದು ಐಡೆಂಟಿಟಿ ಇಲ್ಲ ಅಷ್ಟೇ. ನಾನು ಕೂಡ ಈಗ ಅಕ್ಷಿತಾ ಆಗಿ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಜಾಬಿಗೆ ಹೋಗ್ತಾ ಇರ್ತೇನೆ. ಈಗ ನೀವು ಜಾಬಿಗೆ ಹೋಗ್ತೀರಿ, ನಿಮ್ಮದೊಂದು ಐಡೆಂಟಿಟಿ ಇಲ್ಲ. ಅದು ನಿಮ್ಮದೊಂದು ವ್ಯಕ್ತಿತ್ವ, ಅಂದರೆ ಒಂದು ವ್ಯಕ್ತಿತ್ವ ಇರುತ್ತೆ, ಬಟ್ ನಿಮ್ಮದು ಅಂತ ಒಂದು ಹೆಸರಿಲ್ಲ. ನಿಮ್ಮ ಮನೆಯವರಿಟ್ಟ ಹೆಸರಿರುತ್ತೆ, ಬಟ್ ನೀವೊಂದು ಯಾವುದು ಮಾಡಿರೋ ಹೆಸರೇ ಇರಲ್ಲ, ಆಯಿತಾ. ಜಾಬಿಗೆ ಹೋಗಿರ್ತೀರ, ಅದು ನೀವು ಜಾಬು ಕಂಪನಿ ಹೆಸರಲ್ಲಿ ನಿಮ್ಮ ನೇಮ್ ಇರುತ್ತೆ ಹೊರತು ಇದಿರಲ್ಲ. ಅಂದರೆ ಏನು ಹೇಳೋದು, ನಾವು ಜಾಬಿಗೆ ಹೋಗುವಾಗ ಕಂಪನಿ ಹೆಸರಲ್ಲಿ ನಿಮ್ಮನ್ನು ಐಡೆಂಟಿಟಿ ಇರುತ್ತೆ ಹೊರತು, ನಿಮ್ಮನ್ನು ಗುರುತು ಹಿಡಿತಾರೆ ಹೊರತು ನಿಮ್ಮದು ಅಂತ ಒಂದು ಹೆಸರಿಲ್ಲ. ಸೊ ನೀವು ರೀಸನ್ ಹೇಳೋದು ಬಿಡಿ, ನಮಗೆ ಮದುವೆ ಆಗಿದೆ, ಅದಾಗಿದೆ, ಇದಾಗಿದೆ, ಅದೆಲ್ಲ ಬಿಡಿ. ನಮ್ಮನ್ನು ಮನೆಯವರು ಕಲಿಸಲ್ಲ. ಯಾಕೆ ಮನೆಯವರು ಕಲಿಸಬೇಕು? ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗ್ ನಿಮಗೆ ನಾನು ಹೇಳಿದ್ನಲ್ಲ, ಲಕ್ಷ ಬರಲ್ಲ. ಸ್ಟಾರ್ಟಿಂಗ್ ನಿಮಗೆ 1000ದಲ್ಲಿ ಬರುತ್ತೆ, ಹೋಗ್ತಾ ನಿಮಗೆ ಲಕ್ಷದಲ್ಲೇ ಬರುತ್ತೆ 1 ಮಂತಲ್ಲಿ. ಸೊ ನಾನೇ ಇದ್ದೀನಿ ಎಕ್ಸಾಂಪಲ್. ಸ್ಟಾರ್ಟಿಂಗ್ 200 ರೂಪಾಯಿಂದ ಸ್ಟಾರ್ಟ್ ಮಾಡಿದವಳು, ಈಗ ನಂದು ಹೆವಿ ಬ್ರೈಡಲ್ ವರ್ಕಿಗೆ 7500ವರೆಗೂ ನಂದು ಹೈಯೆಸ್ಟ್ ಅಮೌಂಟ್ ಅಂದರೆ 7500 ಒಂದು ಬ್ಲೌಸಿಗೆ. ಅದನ್ನು ಮಾಡಿಸ್ಕೊಂಡು ಹೋಗ್ತಾರೆ ಕಸ್ಟಮರ್. ಯಾಕಂದರೆ ಔಟ್ಸೈಡ್ 12,000 ಇರುವ ಬ್ಲೌಸ್ನ ನಾನು ಇಲ್ಲಿ 7.5ಗೆ ಮಾಡ್ತೇನೆ ಅಂದರೆ ಕಸ್ಟಮರ್ ಆರ್ಡ್ರ್ ಕೊಡ್ತಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಕೊಡುವ ಅಮೌಂಟು, ನಾವು ಮಾಡುವಂತಹ ವರ್ಕ್ ಇದು ಫಿನಿಶಿಂಗ್ ಅಷ್ಟಿರಬೇಕು. ನಾವು ಅದಕ್ಕೆ ಫಿಕ್ಸ್ ಮಾಡುವ ಅಮೌಂಟ್ ಮತ್ತು ಫಿನಿಶಿಂಗ್ ಕರೆಕ್ಟ್ ಇತ್ತು ಅಂದರೆ ಕಸ್ಟಮರ್ ಬಿಸ್ನೆಸ್ ಸೆಟ್ ಆಗೇ ಆಗುತ್ತೆ, ಯಾಕಾಗಲ್ಲ. ಸೊ ನೀವು ಒಂದು ಏನು ಹಾಕಿರ್ತೀರ, ನಿಮ್ಮದೊಂದು ಗೆರೆ ಹಾಕಿರ್ತೀರಲ್ಲ, ಒಂದು ಬೌಂಡ್ರಿ ಸೆಟ್ ಮಾಡಿರ್ತೀರ, ಒಂದು ಬಾರ್ಡರ್ ಹಾಕಿರ್ತೀರ ನಿಮ್ಮ ಸುತ್ತಲೂ. ಇಲ್ಲ ನಮ್ಗೆ ಇದಾಗಲ್ಲ, ಯಾಕೆ ಆಗಲ್ಲ? ಆಗುತ್ತೆ. ನೀವು ಸ್ವಲ್ಪ ತಲೆ ಉಪಯೋಗಿಸಿ, ಸ್ವಲ್ಪ ಇದು ಮಾಡಿ. ಅಂದರೆ ಔಟ್ಸೈಡೇ ಹೋಗಿ ದುಡಿಬೇಕು ಅಂತ ಇಲ್ಲ. ನನಗೆ ಔಟ್ಸೈಡ್ ಹೋಗಿ ದುಡಿಯೋಕ್ಕೆ ಇಷ್ಟ ಇಲ್ಲ. ನಾನು 7-8 ವರ್ಷ ಔಟ್ಸೈಡ್ ಹೋಗಿ ದುಡಿದಿದ್ದೇನೆ. ಆದರೆ ನಂದು ಅಂತ ಏನಿರಲಿಲ್ಲ. ನಂದು ಅಂತ ಒಂದು ಏನಂದರೆ ಒಂದು ಗೋಲ್ಡ್ ಕೂಡ ಇರಲಿಲ್ಲ. ಔಟ್ಸೈಡ್ ಹೋಗುವಾಗ ಏನಾಗುತ್ತೆ ಅಂದರೆ ಔಟ್ಸೈಡಿದ್ದು ಖರ್ಚೇ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಿ ಏನೂ ಸೇವಿಂಗ್ಸ್ ಆಗಲ್ಲ. ಸೊ ಬಂದದ್ದೆಲ್ಲ ಖರ್ಚಿಗೆ ಹೋಗುತ್ತೆ, ಬಸ್ಸಿಗೆ ಹೋಗುತ್ತೆ, ಊಟಕ್ಕೆ ಹೋಗುತ್ತೆ, ಹಾಗೆ. ಬಟ್ ನಿಮ್ಮದು ಅಂತ ಒಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟಿಂಗ್ ಎಲ್ಲರೂ ಕಾಲು ಎಳಿತಾರೆ, ಅದಾಯ್ತು ಇವಳ್ದಿನ ಇದು ಒಂದು ಬಾಕಿ ಇತ್ತು, ಇದೊಂದು ಬಾಕಿ ಇತ್ತು. ಸ್ಟಾರ್ಟಿಂಗ್ ನಿಮಗೆ ಬರಲ್ಲ ಆರ್ಡ್ರ್ ಎಲ್ಲ ಜಾಸ್ತಿ. ಆಗೇನು ಹೇಳ್ತಾರೆ ಅಂದರೆ ಇದು ಹೋಯ್ತಾ, ಇದು ಡಮಾರ ಆಯಿತಾ, ಇವಳ ಮುಖಕ್ಕೆ ಯಾರು ಆರ್ಡ್ರ್ ಕೊಡಲಿಕ್ಕೆ, ಇವಳ ಫಿನಿಶಿಂಗಿಗೆ ಯಾರು ಆರ್ಡ್ರ್ ಕೊಡಲಿಕ್ಕೆ, ಹಾಗೆಲ್ಲ ಹೇಳ್ತಾರಲ್ಲ. ಅದನ್ನು ಮರಿಬಾರ್ದು ನೀವು ಯಾವತ್ತಲ್ಲ. ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಅವ್ರು ಹೀಗೆ ಹೇಳಿದರೆ ನಾವು ಹೀಗೆ ಮಾಡಲೇಬೇಕು, ನಾವು ಇದರಲ್ಲಿ ಉದ್ಧಾರ ಆಗಲೇಬೇಕು. ನಮ್ಮದು ಅಂತ ನೀವು ಬಿಸ್ನೆಸ್ ಮಾಡಿದಾಗ ನಿಮ್ಮ ಕೈಗೆ 1,000 ರೂಪಾಯಿ ಸಿಕ್ಕರೂ ಅದೇ ನಿಮಗೆ ಖುಷಿ. ಯಾಕಂದರೆ ಅದು ನಿಮ್ಮ ಓನ್ ಬಿಸ್ನೆಸ್ಸಿಂದ ಬಂದ ಅಮೌಂಟು. ಸೊ ಅದಕ್ಕೋಸ್ಕರ ಆಯಿತಾ. ಸೊ ಹಾಗೆ ಇದು ಮಾಡಬಾರ್ದು. ಯಾರು ಏನೇ ಹೇಳಿ ನೀವು ನಿಮ್ಮ ಲೈಫ್ನ ಗುರಿನ ಚೇಂಜ್ ಮಾಡಿಕೊಳ್ಳೇಬೇಡಿ. ಹೇಳುವವರು 100 ಜನ ಬರ್ತಾರೆ, ಹೇಳುವವರು ಒಂದೊಂದು ಹೆಜ್ಜೆಗೂ ಒಬ್ಬೊಬ್ಬರು ಇರ್ತಾರೆ. ಕಲ್ಲು ಹಾಕುವವರು ನಿಮಗೆ ಒಂದೊಂದು ಹೆಜ್ಜೆಗೂ ಕಲ್ಲು ಹಾಕುವವರು ಇರ್ತಾರೆ. ಆದರೆ ನೀವು ಆ ಕಲ್ಲನ್ನೆಲ್ಲ ಅಟ್ಟಿ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರಬೇಕು. ನಿಮ್ಮನ್ನು ಯಾರು ಕೆಣಕ್ತಾರೆ, ನಿಮ್ಮನ್ನು ಯಾರು ಇನ್ಸಲ್ಟ್ ಮಾಡ್ತಾರೆ, ಅವರು ಕೆಳಗಡೆನೇ ಇಡ್ತಾರೆ. ನೀವು ಅವರು ಹಾಕಿದ ಕಲ್ಲಿನಿಂದ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಿ ಮೇಲೆ ಇರ್ತೀರ, ಅವರು ಕೆಳಗಿರ್ತಾರೆ. ಅವರಿಗೆ ಎಲ್ರಿಗೂ ಹೇಳುವುದೇ ಇದು ಅಂದರೆ ಅವರದ್ದು ಮೆಂಟಾಲಿಟಿಯೇ ಹಾಗೆ, ಎಲ್ಲರಿಗೂ ಹೇಳಿಕೊಂಡೇ ಬರುವುದಲ್ವ. ಸೊ ಅವರು ಹಾಗೇ ಇರಲಿ. ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫ್ ಚೇಂಜ್ ಮಾಡಿಕೊಳ್ಳಿ. ತುಂಬ ಜನ ಅಂದರೆ ನಾನು ಯಾಕೆ ಹೀಗೆ ಮಾತಾಡ್ತೇನೆ ಅಂದರೆ, ತುಂಬ ಜನ ನಮ್ಮಿಂದ ಏನೂ ಆಗಲ್ಲ ಅಂತ ಹೇಳಿದವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮಾತು ಕೇಳಿ, ನನ್ನ ವೀಡಿಯೋಸ್ ನೋಡಿ
ಕ್ಲಾಸಿಗೆ ಜಾಯಿನ್ ಆಗಿ ಅವರದೊಂದು ಅಮೌಂಟ್ ಈಗ ಅವರು ಅರ್ನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಬ್ಲೌಸ್ ವರ್ಕ್ ಎಲ್ಲ ಮಾಡಿ. ಅದಕ್ಕೋಸ್ಕರ ನಾನು ಅಂದರೆ ಸ್ಪೆಷಲಾಗಿ ಹೇಳೋದು ಲೇಡೀಸಿಗೆ. ಲೇಡೀಸ್ ತುಂಬ ಡಿಪ್ರೆಷನ್ನಲ್ಲಿ ಇರ್ತೀರ ಮನೆಯಲ್ಲೇ ಕೂತ್ಕೊಂಡು, ಅವರು ಕೊಡಲ್ಲ ಹಣ, ಇವರು ಕೊಡಲ್ಲ. ಯಾಕೆ ಕೊಡಬೇಕು? ನಮ್ಮ ಕೈಕಾಲು ಗಟ್ಟಿರುವಾಗ ನಾವು ಇನ್ನೊಬ್ರ ಹತ್ರ ಯಾಕೆ ಬೇಡಿ ತಿನ್ನಬೇಕು? ಅದು ಗಂಡ ಆಗಲಿ ಅಪ್ಪ ಅಮ್ಮ ಆಗಲಿ, ಅದು ನಾವು ಯಾರ ಹತ್ರ ಅದು ಕೇಳಿ ಬೇಡಿ ತಿಂದರೆ ಅದು ಬೇಡಿ ತಿನ್ನೋದೇ. ನಿಮ್ಮ ಗಂಡ ಆಗಲಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸ್ವಂತ ಗಂಡ ಸ್ವಂತ ಅಪ್ಪ ಅಮ್ಮನೇ ಆಗಲಿ, ಅದು ನೀವು ಇನ್ನೊಬ್ಬರ ಹತ್ರ ಹಣ ಬೇಡಿ ತಿಂತೀರ ಅಂದರೆ ನೀವು ಭಿಕ್ಷುಕರೇ. ಅದೇನಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ ಅಲ್ವ, ನನ್ನ ಗಂಡ ಅಲ್ವ, ಕೊಡಲಿ. ಯಾಕೆ ಕೊಡಬೇಕು? ನೀವು ಬಂದದ್ದು ಒಬ್ಬರೇ, ನೀವು ಹೋಗೋದು ಒಬ್ಬರೇ. ಹಾಗಾದರೆ ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದೇ, ಬೇರೆಯವರದಲ್ಲ. ಸೊ ಹಾಗಾಗಿ ಇನ್ನೊಬ್ಬರ ಮೇಲೆ ಪ್ರೆಷರ್ ಹಾಕೋದು ಬಿಟ್ಟು ನೀವು ನಿಮ್ಗಂತ ಏನಾದರೂ ದುಡೀರಿ, ಏನಾದರೂ ಮಾಡಿ. ಆಗ ನಿಮಗೂ ಒಂದು ಅಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ನಿಮ್ಮ ಹಸ್ಬೆಂಡಿಗೂ ಒಂದು ಖುಷಿ ಆಗುತ್ತೆ. ನನ್ನ ಈಗ ಹೆಂಡ್ತಿಯ, ನನ್ನ ಮಗಳ ನನ್ನ ಹತ್ರ ಕೇಳ್ತಿಲ್ಲ, ಅವಳದ್ದು ಖರ್ಚು ಅವಳೇ ನೋಡ್ಕೊಳ್ತಿದ್ದಲ್ಲ. ಆಗ ಅವರಿಗೂ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ. ಆಗ ಏನು ಹೇಳ್ತೇವೆ, ಒಂದು ಫ್ಯಾಮಿಲಿಯಲ್ಲಿ ಒಂದು ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಮಾತಾಡಿದ್ದು. ನನಗೆ ಇಷ್ಟು ಮಾತಾಡಬೇಕು ಅಂತ ಇಲ್ಲ, ಯಾಕಂದರೆ ನನ್ನ ಬಿಸ್ನೆಸ್ ಸೆಟ್ ಇದೆ, ನನ್ನ ಹಸ್ಬೆಂಡ್ ಒಳ್ಳೆಯದಿದ್ದಾರೆ, ಹಾಗೆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಯಾರೆಲ್ಲ ಒಂದು ಸೆಟ್ ಮಾಡಿರ್ತೀರಲ್ಲ ಬೌಂಡ್ರಿ, ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಹಣೆ ಬರನ ನೀವೇ ಚೇಂಜ್ ಮಾಡಿ, ದೇವರು ಬಂದು ಚೇಂಜ್ ಮಾಡಲ್ಲ. ಅಂದರೆ ಹುಟ್ಟಿದ ತಕ್ಷಣ ಹಣೆ ಬರ ಯಾರೂ ಬರ್ದಿರಲ್ಲ, ನಾವು ಚೇಂಜ್ ಮಾಡಬೇಕು ಅದನ್ನು. ಓಕೆ ಅಲ್ವಾ? ಈಗ ನನ್ನ ಮಾತು ನಿಮಗೆ ಇಷ್ಟ ಆಯಿತು, ನಿಮ್ಮ ತಲೆ ಒಳಗಡೆ ಹೋಯಿತು, ನೀವು ಇನ್ನೂ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂದರೆ, ನಂದು ಅಂತಿಲ್ಲ, ಯಾರ್ದು ಬೇಕಾದ್ರೂ ಕ್ಲಾಸಸ್ ಅಟೆಂಡ್ ಮಾಡಿ. ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ನಮ್ಮಲ್ಲೂ ಇದೆ, ಬೇರೆಯವರು ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡಿ, ಯಾರಿಗೆ ಬೇಕಾದರೂ ಜಾಯಿನ್ ಆಗಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.